ಅಮ್ಮ ಅಮ್ಮ, ಇವರು ಪ್ರವೀಣ್ ಅಂತ, ಇವರು ಅವಿನಾಶ್ ಅಂತ, ನಮ್ಮ ಜೊತೆನೇ ಓದಿದ್ದು. ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ, ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಮ್ಮ? ನಾನು ಚೆನ್ನಾಗಿದ್ದೀನಿ. ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಇಲ್ಲ ಆಂಟಿ, ನಾನಿವತ್ತು ಊರಿಗೆ ಹೋಗಲೇಬೇಕು. ನಾಳೆ ನನಗೂ ಅವಿನಾಶ್ ಅವ್ರಿಗೂ ಇಬ್ರಿಗೂ ಆಫೀಸ್ ಇದೆ. ನೀವು ನಾನು ಮದುವೆ ಮಾಡ್ಕೊಳ್ಳೋ ಹುಡುಗನ ನೋಡಬೇಕು ಅಂದ್ರಲ್ಲ, ಹಾಗಾಗಿ ಕರ್ಕೊಂಡು ಬಂದೆ. ಒಳ್ಳೇದಾಯಿತು. ಹೌದು, ಆಶಾ ಅವ್ರ ಮನೇಲಿ ನಮ್ಮ ಮದುವೆಗೆ ಒಪ್ಕೊಂಡ್ರಂತೆ. ಅವ್ರ ತಂದೆ ತಾಯಿನೂ ಮಾತಾಡ್ಸ್ಕೊಂಡಂಗಾಗುತ್ತೆ ಅಂತ ಬಂದೆ. ಒಳ್ಳೇದಾಯ್ತು ಬಿಡಪ್ಪ, ಕೂತ್ಕೊಳ್ಳಿ. ಇಲ್ಲ ಆಂಟಿ, ಲೇಟ್ ಆಗುತ್ತೆ. ನೀವು ಆಶಾ ಅವಿನಾಶ್ ಅವ್ರ ಜೊತೆನೇನಾ ಕೆಲಸ ಮಾಡೋದು? ಇಲ್ಲ ಅಮ್ಮ, ನಾನು ಸಿಟಿಲೇ ಇರೋದು, ಆದರೆ ನಾನು ಬೇರೆ ಆಫೀಸು. ತುಂಬ ಸಂತೋಷನಪ್ಪ, ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಆದರೆ ನಮ್ಮ ಪನ್ನಗ ಮಾತ್ರ ಈ ಹಳ್ಳಿಲೇ ಉಳ್ಕೊಂಡ್ಳು. ಏನೂ ಮಾಡೋಕ್ಕಾಗಲ್ಲ. ನಿಮ್ಮನ್ನೆಲ್ಲ ನಿಮ್ಮ ಮನೇಲಿ ಚೆನ್ನಾಗಿ ಓದಿದ್ದೀರಾ. ಅವಳಿಗೂ ಅಂಥ ಅವಕಾಶ ಸಿಕ್ಕಿದ್ರೆ ಅವಳು ನಿಮ್ಮ ಥರ ಇವತ್ತು ಆಫೀಸಿಗೆ ಹೋಗ್ತಿದ್ಲೋ ಏನೋ. ಅಯ್ಯೋ, ಹಾಗೆಲ್ಲ ಬೇಜಾರಾಗಬೇಡಿ ಅಮ್ಮ. ನೀವೆಲ್ಲ ಅವಳು ಸ್ನೇಹಿತರು, ಅರ್ಥ ಮಾಡ್ಕೋತೀರಾ ಅಂತ ಹೇಳಿದೆ ಅಷ್ಟೇ ಕಣಪ್ಪ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅವಿನಾಶ್, ಪನ್ನಗ ಇನ್ನು ಎಷ್ಟು ದಿವಸ ಅಂತ ಈ ವಿಷಯ ಮುಚ್ಚಿಟ್ಟಿರ್ತೀಯ? ಈ ಕಾಲ ಕೂಡ ಬಂದಿದೆ, ಹೇಳ್ಬಿಡು. ಏನಮ್ಮ ಅದು ಆಶಾ? ಆಂಟಿ, ಅದೇನಂದ್ರೆ, ನಾನು ಅವಿನಾಶ್ ಹೇಗೆ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದೀವೋ ಅದೇ ರೀತಿ ಪನ್ನಗನು ಪ್ರವೀಣ್ ಇಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ರು. ಈಗಲೂ ಮಾಡ್ತಿದ್ದಾರೆ ಕೂಡ. ಆದರೆ ಪ್ರವೀಣ್ ನನಗೆ ಕೆಲಸ ಸಿಕ್ಕಿಲ್ಲ ಅಂದಮೇಲೆ ನಾನು ಹೇಗೆ ಪನ್ನಗ ತಾಯಿ ಮುಂದೆ ಹೋಗಿ ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಕೇಳೋದು? ಅದಕ್ಕೆ ಒಂದು ಕೆಲಸ ಅಂತ ಸಿಗಲಿ, ಆಮೇಲೆ ಕೇಳ್ತೀನಿ ಅಂತ ಹೇಳಿದ್ದ. ಹೌದು ಅಮ್ಮ, ಈ ವಿಚಾರ ಮಾತಾಡೋಣ ಅಂತಾನೆ ನಾನು ಅವಿನಾಶ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದು. ನಮ್ಮನೇಲಿ ನಾವು 4 ಜನ ಇದ್ದೀವಿ. ನಮ್ಮ ತಂದೆ ತಾಯಿ, ನಾನು, ನನ್ನ ತಂಗಿ. ಸ್ವಂತ ಮನೆ ಇದೆ. ನನಗೆ ಇವಾಗ ಒಳ್ಳೆ ಕೆಲಸ ಸಿಕ್ಕಿದೆ. ಪನ್ನಗ, ನೀನು ಕೂಡ ಅವರನ್ನು ಇಷ್ಟಪಡ್ತಿದ್ಯಾ? ಹೌದಮ್ಮ, ಆದರೆ ನಿನಗಿಷ್ಟ ಇಲ್ಲ ಅಂದರೆ ಖಂಡಿತ ನನಗೆ ಮದುವೆ ಆಗಲ್ಲ. ಪನ್ನಗ, ನಿನ್ನ ಸಂತೋಷನೇ ನನ್ನ ಸಂತೋಷ. ನೀನು ಚೆನ್ನಾಗಿರಬೇಕು ಅಷ್ಟೇ. ನೋಡಪ್ಪ, ಇಬ್ಬರು ಒಬ್ರಿಗೊಬ್ರಿಗೆ ಇಷ್ಟಪಡ್ತಿದ್ದೀರಾ ಅಂದಮೇಲೆ ನನ್ನ ಅಭ್ಯಂತರ ಏನೂ ಇಲ್ಲ. ನಿಮ್ಮ ತಂದೆ ತಾಯಿ ಪನ್ನಗನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರಾ? ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದೀನಿ, ಆದರೆ ಪೂರ್ತಿ ವಿಚಾರ ಏನೂ ಹೇಳಿಲ್ಲ. ನೋಡಪ್ಪ, ಅವರು ಇಲ್ಲಿಗೆ ಬಂದು ನಮ್ಮ ಪನ್ನಗನ್ನ ನೋಡಿ ಇಷ್ಟಪಟ್ಟರೆ ಮಾತ್ರ ನಾನು ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ. ಸುಮ್ಮನೆ ನಿಮ್ಮ ತಂದೆ ತಾಯಿ ವಿರುದ್ಧವಾಗಿ ಮದುವೆ ಮಾಡ್ಕೊಳ್ಳೋದು, ನಾಳೆ ಏನಾದರೂ ತೊಂದರೆ ಆಗೋದು, ಇದೆಲ್ಲ ನನಗಿಷ್ಟ ಇಲ್ಲ. ಇಲ್ಲಮ್ಮ, ಆ ರೀತಿ ಏನೂ ಆಗಲ್ಲ. ನೀವು ಯೋಚನೆ ಮಾಡಬೇಡಿ. ನಾನು ನಮ್ಮ ತಂದೆ ತಾಯಿನ ಒಪ್ಪಿಸ್ತೀನಿ. ಸರಿ. ಏನೇ ಪನ್ನಗ, ಗ್ರೀನ್ ಸಿಗ್ನಲ್ ಸಿಗ್ತಲ್ಲ, ಇನ್ನೂ ಯಾಕೆ ಸುಮ್ಮನೆ ನಿಂತಿದ್ಯಾ? ಏನಾದರೂ ಮಾತಾಡೋ. ಅಮ್ಮ, ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸರಿ ಆಂಟಿ, ನಾವಿನ್ನು ಹೊರಡ್ತೀವಿ. ಸರಿ, ಬರ್ತೀವಿ. ಪ್ರವೀಣ್, ಹೊರಡೋಣ. ಅವಿನಾಶ್, ನೀನು ಮತ್ತೆ ಆಶಾ ಇಬ್ಬರು ಹೋಗಿರಿ. ನಾನು ಪನ್ನಗನ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಸರಿ, ಆಯಿತು. ಅಮ್ಮ, ನಮ್ಮ ಪ್ರೀತಿನ ಒಪ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ನಾನು ಪನ್ನಗನ್ನ ಇವತ್ತು ಸಿಟಿಗೆ ಕರ್ಕೊಂಡು ಹೋಗಿ ಸಾಯಂಕಾಲ ಆಗೋದ್ರೊಳಗಡೆ ಕರ್ಕೊಂಡು ಬಂದು ಬಿಡ್ಬೋದಾ? ಯಾಕಪ್ಪ? ಅದು ಪನ್ನಗ ಹೇಗಿದ್ದಾಳೆ, ನೀವು ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋಕ್ಕೂ ಪನ್ನಗ ಹತ್ರ ಒಂದು ಮೊಬೈಲ್ ಇಲ್ವಲ್ಲ, ಅವಳಿಗೆ ಒಂದು ಹೊಸ ಮೊಬೈಲ್ ಕೊಡ್ಸೋಣ ಅಂತ. ಸರಿ, ಹುಷಾರು. ಸರಿ ಅಮ್ಮ. ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿ ಮಗಳೇ. ಹುಡುಗ ತುಂಬ ಲಕ್ಷಣವಾಗಿದೆ ನೋಡೋಕ್ಕೆ, ಒಳ್ಳೆ ಕೆಲಸನೂ ಇದೆ. ಅವ್ರ ಮನೇಲಿ ನಮ್ಮ ಪನ್ನಗನ್ನ ಒಪ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಹೇಗೋ ಅವಳು ಇಷ್ಟಪಟ್ಟು ಹುಡುಗನ ಜೊತೆನೇ ಅವಳು ಮದುವೆ ಮಾಡಿಬಿಡ್ತೀನಿ. ಅವಳು ಸುಖ ಸಂತೋಷನೇ ನನಗೂ ಬೇಕಾಗಿರೋದು. ಪ್ರವೀಣ್ ಪನ್ನಗನ್ನ ಕರ್ಕೊಂಡು ಹೋಗಿ ಅವಳಿಗೆ ಹೊಸ ಮೊಬೈಲ್ ಕೊಡಿಸಿ ಮತ್ತೆ ಅವಳನ್ನ ಮನೆಗೆ ಬಿಟ್ಟು ವಾಪಸ್ ಊರಿಗೆ ಬರ್ತಾನೆ. ಬರೋ ಅಷ್ಟರಲ್ಲಿ ತುಂಬಾ ಕತ್ಲಾಗಿರುತ್ತೆ. ಅಮ್ಮ,
ಊಟ ಆಯ್ತಾ? ಬಾರಪ್ಪ ಬಾ. ಬೆಳಗ್ಗೆ ಹೋದವರು ಇವಾಗ ಬರ್ತಾ ಇದೆಯಾ? ಅಲ್ಲ ಕಣೋ, ನಿಂಗೆ ಆಫೀಸ್ ಬಿಡೋದು 5:30ಗಲ್ವಾ? ಇದ್ಯಾಕೆ ಇವತ್ತು ಇಷ್ಟು ಲೇಟಾಗಿ ಬಂದಿದ್ಯಾ? ಅಮ್ಮ, ಅದು ನಾನು ನಿಂಗೆ ಬೆಳಗ್ಗೆ ಹೇಳಿದ್ನಲ್ಲ, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ. ಆ ಹುಡುಗಿ ಮನೆಗೆ ಹೋಗಿದ್ದೆ, ಅವ್ರ ತಾಯಿ ಹತ್ರ ಮಾತಾಡ್ಕೊಂಡು ಬಂದೆ. ಸದ್ಯ ಮಾತಾಡ್ಕೊಂಡು ವಾಪಸ್ ಬಂದಿದ್ಯಲ್ಲ, ಮದುವೆ ಮಾಡ್ಕೊಂಡು ನಿನ್ನ ಹೆಂಡತಿನ ಜೊತೆಲಿ ಕರ್ಕೊಂಡು ಬರಲಿಲ್ವಲ್ಲ? ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ? ಇನ್ಯಾವ ರೀತಿ ಮಾತಾಡ್ತಾರಪ್ಪ? ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಮಾತಾದರೂ ಹೇಳಿ ಹೋದ್ಯಾ ನೀನು? ಎಲ್ಲ ನೀನಿಷ್ಟ ಬಂದಂಗೆ ಮಾಡ್ಕೊಂಡ್ಬಿಟ್ರೆ ಹಾಗಾದ್ರೆ ನಾವಿಲ್ಲಿರೋದು ಯಾಕೆ ಹೇಳು? ಅಮ್ಮ, ನಾನು ಆ ಹುಡುಗಿಗೆ ಕಾಲೇಜಲ್ಲಿ ಪ್ರಾಮಿಸ್ ಮಾಡಿದ್ದೆ, ಒಂದಲ್ಲ ಒಂದಿನ ನಾನು ಒಳ್ಳೆ ಕೆಲಸ ತಗೋತೀನಿ, ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ. ಆದರೆ ಆ ಹುಡುಗಿಗೆ ಮದುವೆ ಆಗಿದೆಯೋ ಇಲ್ವೋ, ಅವಳು ಊರಲ್ಲಿ ಇದ್ದಾಳೋ ಇಲ್ವೋ, ಅದೇ ನನಗೆ ಗೊತ್ತಿರಲಿಲ್ಲ. ಇವತ್ತು ನನಗೆ ಗೊತ್ತಾಯಿತು ಆ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ, ಅವಳು ನನ್ನ ನೆನಪಲ್ಲೇ ಕಾಯ್ತಾ ಇದ್ದಾಳೆ ಅಂತ. ಹಾಗಾಗಿ ನಾನು ಆ ಹುಡುಗಿನ ಮಾತಾಡ್ಸಕ್ಕೆ ಹೋದೆ. ಅವರಮ್ಮನೂ ನನ್ನ ಒಪ್ಕೋಬೇಕಲ್ವಾ? ಅವ್ರು ಒಪ್ಕೊಂಡಿದ್ದಾರೆ. ನಿಮ್ಮ ತಂದೆ ತಾಯಿ ಜೊತೆನೂ ಮಾತಾಡಬೇಕು ಅಂತ ಹೇಳಿದ್ದಾರೆ. ನನ್ನ ಹತ್ರ ನಿನ್ನ ಹತ್ರ ಹೇಳೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ನೀನೇ ಏನೇನೋ ಯೋಚನೆ ಮಾಡಿ ನೀನು ಇಷ್ಟ ಬಂದಂಗೆ ಮಾತಾಡ್ತಿದ್ಯಲ್ಲ. ಸರಿ, ಹಾಗಿದ್ರೆ ನಾಳೆನೇ ಆ ಹುಡುಗಿ ಮನೆಗೆ ಹೋಗೋಣ. ಅವರಿಗೆ ಫೋನ್ ಮಾಡಿ ಹೇಳು, ನಾಳೆ ನಮ್ಮ ತಂದೆ ತಾಯಿನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ. ಸರಿ, ಹೇಳ್ತೀನಿ. ನಾನು ಇಡೋ ಬೇಡಿಕೆಗೆ ಅವರು ನಿಮ್ಮ ಸಹವಾಸನೆ ಬೇಡ ಅನ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಮಾರನೇ ದಿನನೇ ಪ್ರವೀಣ್ ತನ್ನ ತಂದೆ ತಾಯಿ ಜೊತೆ ಪನ್ನಗ ಮನೆಗೆ ಬರ್ತಾನೆ. ಇವರು ನಮ್ಮ ತಂದೆ ತಾಯಿ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ, ನೀವು? ನಾವು ಚೆನ್ನಾಗಿದ್ದೀವಿ. ಲಕ್ಷ್ಮಿ, ಇದು ಯಾರ ಮನೇನೆ? ರೀ, ನೀವು ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ? ನಾವು ಪ್ರವೀಣ್ಗೆ ಹುಡುಗಿ ನೋಡಕ್ ಬಂದಿದ್ದೀವಿ. ಅದೇನು ಹೇಳ್ತೀಯಪ್ಪ, ನನಗಂತೂ ಕೇಳಿಸ್ತಾನೆ ಇಲ್ಲ. ಅವ್ರಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ, ವಯಸ್ಸಾಯ್ತು ನೋಡಿ. ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಹುಡುಗಿನ ನೋಡಕ್ ಬರ್ತೀವಿ ಅಂತ ನಿಮಗೆ ಗೊತ್ತಿತ್ತು ತಾನೇ? ಲಕ್ಷಣವಾಗಿ ಹುಡುಗಿ ಸೀರೆ ಉಟ್ಕೊಳ್ಳೋದು ಬಿಟ್ಟು ಇದು ಎಂಥದೋ ಡ್ರೆಸ್ ಹಾಕೊಂಡಿದ್ದಾಳಲ್ಲ. ಅಮ್ಮ, ನಾನೇ ಹೇಳಿದ್ದು ಪನ್ನಗಂಗೆ, ನೀನು ಸೀರೆ ಗೀರೆ ಎಲ್ಲ ಉಟ್ಕೋಬೇಡ, ನಿನಗೆ ಯಾವ ಡ್ರೆಸ್ ಇಷ್ಟ ಆಗುತ್ತೋ ಅದನ್ನ ಹಾಕೋ ಅಂತ. ಓ ಹೌದಾ? ಏನು ಓದಿದ್ಯಮ್ಮ ನೀನು? ನಾನು BA ಮಾಡ್ಕೊಂಡಿದ್ದೀನಿ. ಮುಂದಕ್ಕೆ ಓದೋಕ್ಕೆ ಅನುಕೂಲ ಆಗಲಿಲ್ಲ. ಪಾಪ, ಅವಳಿಗೇನೋ ಆಸೆ ಇತ್ತು. ಅವರಪ್ಪ ಇರೋವರೆಗೂ ಅವಳನ್ನು ಚೆನ್ನಾಗಿ ಓದಿಸಿ ಬೆಳೆಸಿ ಎಲ್ಲ ಮಾಡಿದ್ರು. ಈಗ ಸ್ವಲ್ಪ ಕಷ್ಟ. ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ. ಅಪ್ಪ, ಈ ಹುಡುಗಿನ ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೋರಾಗಿ ಹೇಳೋ. ಅವರಿಗೆ ಕಿವಿ ಕೇಳಿಸ್ತಾನೆ ಇಲ್ಲ. ಮೊದಲು ಹೋಗಿ ತೋರಿಸ್ಕೊಂಡು ಬರಬೇಕು. ನಿಮಗೆ ನಮ್ಮ ಹುಡುಗಿ ಹೇಗನ್ಸಿದ್ಲು? ಹುಡುಗಿ ಏನೋ ನೋಡೋಕೆ ತುಂಬ ಲಕ್ಷಣವಾಗಿದ್ದಾಳೆ. ಆದರೆ ಆದರೆ ನೋಡಿ, ನಮ್ಮ ಕಡೆ ತುಂಬ ಬಳಗ ಜಾಸ್ತಿ. ಈ ಮದುವೆ ನಾವು ಫಿಕ್ಸ್ ಮಾಡಿದ್ರೆ ನೀವು ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ನಮ್ಮ ಪ್ರವೀಣನ ಮದುವೆ ಹೀಗೇ ಆಗಬೇಕು ಅಂತ ನನ್ನೊಂದು ದೊಡ್ಡ ಕನಸಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಅದ್ದೂರಿಯಾಗಿ ಮಾಡೋಕ್ಕಾಗಲ್ಲ, ಇರೋದ್ರಲ್ಲಿ ಮಾಡಿಕೊಡ್ತೀನಿ. ಯಾಕಂದರೆ ನನಗೆ ಪನ್ನಗನ್ ಬಿಟ್ಟರೆ ಯಾರೂ ಇಲ್ಲ, ಪನ್ನಗಾಗೆ ನನ್ನನ್ನು ಬಿಟ್ಟರು ಯಾರೂ ಇಲ್ಲ. ನೋಡಿದ್ರೇನೆ ಗೊತ್ತಾಗ್ತಿದೆ, ನನ್ನ ಮಗ ಎಂಥ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನನ್ನ ಕರ್ಮ. ಪ್ರವೀಣನ ತಂದೆಗೆ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ತಾ ಇದ್ರು. ಪ್ರವೀಣಂಗೆ ಹುಡುಗಿನ ನೋಡಕ್ಕೆ ಬಂದಿರೋದು ಅನ್ನೋದು ಇವಾಗ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರುತ್ತೆ. ಓ ಪ್ರವೀಣ, ನೀನು ಹುಡುಗಿ ನೋಡಕ್ ನಮ್ಮನ್ನು ಕರ್ಕೊಂಡು ಬಂದಿದ್ಯಾ? ಹೌದಪ್ಪ, ಹೌದು. ಹುಡುಗಿ ನೋಡಕ್ ತುಂಬ ಲಕ್ಷಣವಾಗಿದ್ದಾಳೆ ಕಣ. ನೋಡಿ, ಹೆಣ್ಣಿನ ಕಡೆಯವ್ರ ಕಷ್ಟ ಏನು ಅಂತ ನನಗೂ ಗೊತ್ತು. ಯಾಕಂದ್ರೆ ನನಗೂ ಒಬ್ಳು ಮಗಳಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ, ₹1 ವರದಕ್ಷಿಣೆನೂ ಕೊಡಬೇಡಿ. ನಿಮ್ಮ ಹುಡುಗಿನ ನಮ್ಮ ಮನೆಗೆ ಕಳಿಸ್ಕೊಡಿ ಸಾಕು. ನಮ್ಮ ತಂದೆಗೆ ಕಿವಿ ಕೇಳಿಸ್ತಾ ಇದ್ರು ಇಲ್ಲಿ ಏನು ನಡೀತಿದೆ ಅಂತ ಅವ್ರು ಊಹೆ ಮಾಡಿ ಮಾತಾಡಿದ್ದಾರೆ. ಇನ್ನೇನು ನಮ್ಮ ತಂದೆನೇ ಹೇಳಾಯ್ತಲ್ಲ. ಸರಿ, ಹಾಗಿದ್ರೆ ನಾವಿನ್ ಬರ್ತೀವಿ. ಪನ್ನಗ, ನಾನಿನ್ ಬರ್ತೀನಿ. ಬಾಯ್, ಟೇಕ್ ಕೇರ್.
ಬಾಯ್. ಪನ್ನಗ, ನನಗೇನೋ ಪ್ರವೀಣ್ ತಾಯಿಗೆ ಈ ಮದುವೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೌದಾ? ಯಾಕಮ್ಮ ನಿಂಗೆ ಹಾಗೆ ಅನ್ನಿಸ್ತು? ಅಲ್ಲ, ಅವರಿಗೆ ನಿನ್ನ ನೋಡಿ ಅಷ್ಟೊಂದು ಖುಷಿನೇ ಆಗಲಿಲ್ಲ ಅಂತ ನನಗನ್ನಿಸ್ತಪ್ಪ. ಏನೋ ಅವ್ರ ಮಗ ಇಷ್ಟಪಟ್ಟಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಬಂದರು ಅಂತ ಅನ್ಸುತ್ತೆ. ನೋಡೋಣ, ಪ್ರವೀಣ್ ಫೋನ್ ಮಾಡ್ತಾರಲ್ಲ, ಏನು ಅಂತ ಗೊತ್ತಾಗುತ್ತೆ. ಅವರಿಗಿಷ್ಟ ಆದರೆ ಮಾತ್ರ ನಾನು ಈ ಮದುವೆಗೆ ಒಪ್ಕೊಳ್ಳೋದು. ಇಲ್ಲ ಅಂದರೆ ನಾನು ಪ್ರವೀಣ್ ಫ್ರೆಂಡ್ಸ್ ಥರ ಇದ್ಬಿಡ್ತೀವಿ ಅಷ್ಟೇ. ಅಮ್ಮ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಅಲ್ಲ ಕಣೋ, ಇವತ್ತು ಪೂರ್ತಿ ದಿನ ರಜೆ ಹಾಕಿದ್ಯಾ ತಾನೇ? ಇಲ್ಲ ಅಮ್ಮ, ಹಾಫ್ ಡೇ ಲೀವ್ ಮಾತ್ರ ಹಾಕಿದ್ದು. ಇನ್ನು ಆಮೇಲೆ ಮದುವೆಗೆ ಪರ್ಚೇಸಿಂಗು ಅದು ಇದು ಅಂತ ತುಂಬಾ ಓಡಾಟ ಇರುತ್ತೆ. ಅದಕ್ಕೆಲ್ಲ ರಜೆಗಳು ಬೇಕಲ್ಲ, ಅದಕ್ಕೆ. ಸರಿ, ನಾನಿನ್ನು ಬರ್ತೀನಿ. ಸರಿ. ನಾನೇನೋ ಅನ್ಕೊಂಡು ಹೋದೆ, ಅದೇನೋ ಆಯಿತು. ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ಅವ್ರ ದೇವಸ್ಥಾನದಲ್ಲೂ ಮದುವೆ ಮಾಡ್ಕೊಡೋದು ಕಷ್ಟನೇ. ಅಂಥದ್ರಲ್ಲಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತಾರಾ? ಇವ್ರು ಬೇರೆ ಏನೋ ಭಾರಿ ನನ್ನೆಲ್ಲ ಗೊತ್ತು, ನನಗೆ ಚೆನ್ನಾಗಿ ಕಿವಿ ಕೇಳುತ್ತೆ ಅನ್ನೋ ಹಾಗೆ, ಅಯ್ಯೋ ನೀವು ₹1 ವರದಕ್ಷಿಣೆ ಕೊಡಬೇಡಿ, ನನಗೂ ಒಬ್ಳು ಮಗಳಿದ್ದಾಳೆ ಅಂತ ಕಿವಿ ಊದ್ಬಿಟ್ರು. ಸೊಸೆಯಿಂದ ಇಸ್ಕೊಂಡ್ರೆ ತಾನೆ ಮಗಳಿಗೆ ಕೊಡೋದು. ಹಲೋ, ಏನಮ್ಮ ಹುಡುಗಿನ ನೋಡ್ಕೊಂಡು ಬಂದ್ವಿ ಅಂತ ಮೆಸೇಜ್ ಮಾಡಿದ್ಯಾ? ಇಷ್ಟು ಬೇಗ ಬಂದ್ಬಿಟ್ರಾ? ಹೌದು ಕಣೆ ಪ್ರಿಯಾ, ನೀನು ಕ್ಲಾಸಲ್ಲಿ ಇರ್ತೀಯಾ ಅಂತ ನಾನು ನಿನಗೆ ಫೋನ್ ಮಾಡಲಿಲ್ಲ, ಮೆಸೇಜ್ ಮಾಡಿದೆ. ಅಕಸ್ಮಾತ್ ಫ್ರೀ ಇದ್ದರೆ ನೀನೇ ಫೋನ್ ಮಾಡ್ತೀಯಾ ಅಂತ. ಹೇಗಿದ್ದಾಳೆ ನಿನ್ನ ಸೊಸೆ? ಪರವಾಗಿಲ್ಲ, ನೋಡೋಕ್ಕೆ ಪರವಾಗಿಲ್ಲ. ಆದರೆ ಅವ್ರ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ಅದೇ ನಮ್ಮ ಪುಣ್ಯ ಅಂತ ಹೇಳಬೇಕು. ಹೌದೇನಮ್ಮ? ಮತ್ತೆ ಏನೋ ಭಾರಿ ಭಾರಿ ವರದಕ್ಷಿಣೆ ಕೇಳ್ತೀನಿ ಹಾಗೆ ಹೀಗೆ ಅಂದ್ಕೊಂಡು ಹೋದೆ. ನಾನೇನೋ ಅಂದ್ಕೊಂಡು ಹೋದೆ, ಆದರೆ ನಿಮ್ಮ ಅಣ್ಣ ಇದ್ದಾನಲ್ಲ, ಅಯ್ಯೋ ಅದೇನು ಅಂತ ಪ್ರೀತಿ ಮಾಡಿದ್ನೋ ದೇವ್ರಿಗೊಬ್ನು ಗೊತ್ತು ಬಿಡು. ಅಪ್ಪ ಏನಂದ್ರು? ಅವ್ರೇನಂತಾರೆ, ಅಯ್ಯೋ ನಮಗೂ ಒಬ್ಳು ಹೆಣ್ಮಗಳಿದ್ದಾಳೆ, ನೀವು ₹1 ವರದಕ್ಷಿಣೆ ಕೊಡಬೇಡಿ, ಹುಡುಗಿನ ಕೊಡಿ ಸಾಕು ಅಂತ ದೊಡ್ಡದಾಗಿ ಡೈಲಾಗ್ ಹೊಡೆದ್ಬಿಟ್ಟು ಬಂದರು. ಹೌದಾ? ಏನೋ ಭಾರಿ ಕಿವಿ ಕೇಳಿಸೋರಂಗೆ ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೊಳ್ಳೋ ಹಾಗೆ ಮಾತಾಡ್ಕೊಂಡು ಬಂದರು. ಸರಿ ಕಣಮ್ಮ, ನನಗೆ ಕ್ಲಾಸ್ ಇದೆ, ಸಾಯಂಕಾಲ ಮನೆಗೆ ಬಂದ್ಮೇಲೆ ಮಾತಾಡೋಣ. ಸರಿ. ಇದೇನೋ ಆಫೀಸ್ಗೆ ಹೋಗ್ತೀನಿ ಅಂದೆ, ಮತ್ತೆ ವಾಪಸ್ ಬಂದಿಯಲ್ಲ? ಅದಾ, ಮಧ್ಯಾಹ್ನ ಮೀಟಿಂಗ್ ಇದೆ ಅಂತ ಹೇಳಿದರು, ಹಾಗಾಗಿ ಹೊರಟಿದ್ದೆ. ಸುಮ್ಮನೆ ಮೀಟಿಂಗ್ ಇರಬೇಕಾದ್ರೆ ರಜೆ ಹಾಕಿದ್ರೆ ಸರಿ ಹೋಗಲ್ಲ ಅಂತ. ಈಗೇನೋ ಮೀಟಿಂಗ್ ಕ್ಯಾನ್ಸಲ್ ಆಯ್ತಂತೆ. ಸರಿ, ಒಂದು ಹಾಫ್ ಡೇ ಆರಾಮಾಗಿರೋಣ ಅಂತ ಸುಮ್ಮನಾದೆ. ಅದಿರಲಿ ಅಮ್ಮ, ಪನ್ನಗ ಹೇಗನ್ಸಿದ್ಲು ನಿನಗೆ? ಅಲ್ಲ ಕಣ, ನಿನಗೆ ಪ್ರೀತಿ ಮಾಡೋಕ್ಕೆ ಯಾವ ಶ್ರೀಮಂತ ಹುಡುಗಿನೂ ಸಿಕ್ಲಿಲ್ವಾ? ಅವ್ರ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ನಮ್ಮ ಪುಣ್ಯ, ಆ ಲೆವೆಲ್ಗಿದ್ದಾರೆ. ಹೋಗಿ ಹೋಗಿ ಅಂತ ಹುಡುಗಿನ ಪ್ರೀತಿ ಮಾಡಿದ್ಯಲ್ಲ. ಯಾವುದಮ್ಮ ಲೆವೆಲ್ಲು ಇಲ್ಲ, ಏನೂ ಇಲ್ಲ. ನೋಡು, ನನಗೆ ಆ ಹುಡುಗಿ ಇಷ್ಟ ಆಗಿದ್ದಾಳೆ, ನಾನು ಅವಳನ್ನ ಮದುವೆ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇಲ್ಲ ಕಣ, ನನಗಂತೂ ಈ ಮದುವೆ ಇಷ್ಟ ಇಲ್ಲ. ಹೌದಾ? ಸರಿ ಬಿಡು. ಆದರೆ ಇನ್ನು ಮುಂದೆ ಮದುವೆ ವಿಷಯ ನೀನು ಎತ್ತಂಗಿಲ್ಲ. ಅಲ್ಲ ಕಣೋ, ಹಾಗಂದ್ರೆ ಹೇಗೆ ಹೇಳು? ನೋಡು, ಮದುವೆ ಅಂತ ಆಗೋದಾದರೆ ಅದು ಪನ್ನಗನ್ ಮಾತ್ರ. ಇಲ್ಲ ಅಂದರೆ ನನಗೆ ಮದುವೆನೇ ಬೇಡ. ಇದೇನೇನು ಈ ರೀತಿ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಅಲ್ಲ, ಎಲ್ಲರೂ ಯಾಕೆ ಲಕ್ಷ್ಮಮ್ಮ ನಿಮ್ಮ ಮಗಂಗೆ ಮದುವೆ ಮಾಡಿಲ್ಲ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡೋದು? ಹಾಳಾಗೋಗ್ಲಿ, ಇವನಿಷ್ಟಂತೆ ಆಗಲಿ, ಇನ್ನೇನು ಮಾಡೋಕ್ಕಾಗತ್ತೆ? ಅವಳನ್ನೇ ಕಟ್ಕೋಬೇಕು ಅಂತ ಇವನು ಹಣೆ ಬರದಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಲಕ್ಷ್ಮಿ, ಯಾಕೆ ಯಾವಾಗಲೂ ಕೋಪ ಮಾಡ್ಕೊಂಡೇ ಇರ್ತೀಯ? ಅದೇನು ವಿಷಯ ಅಂತ ಬೇಗ ಬೇಗ ಹೇಳಿ, ಸುಮ್ಮನೆ ನನಗಿನ್ನೂ ಕೋಪ ಬರಿಸ್ಬೇಡಿ. ನೋಡು, ಇಷ್ಟು ಜೋರಾಗಿ ಮಾತಾಡಿದ್ರೆ ಮಾತ್ರ ನನಗೆ ಕೇಳಿಸೋದು. ಲಕ್ಷ್ಮಿ, ಹುಡುಗಿ ತುಂಬ ಚೆನ್ನಾಗಿದ್ದಾಳಲ್ವೇನೆ? ನಮ್ಮ ಪ್ರವೀಣ ಅಂತ ಹುಡುಗಿನ ಪಡೆಯೋಕೆ ಪುಣ್ಯ ಮಾಡಿದ್ದ. ಹೌದ್ರಿ, ಹೌದು, ಅವನು ಆ ಹುಡುಗಿನ ಪಡೆಯೋಕೆ ಪುಣ್ಯ ಮಾಡಿದ್ದ. ನಾನು ನಿಮ್ಮನ್ನು ಕಟ್ಕೊಂಡೆ ನೋಡಿ, ನನ್ನ ಕರ್ಮ. ಅಯ್ಯೋ, ನಾನೇನನ್ನೇ ಇವಾಗ? ರೀ, ಸುಮ್ಮನೆ ನನಗೆ ಕೋಪ ಬರಿಸ್ಬೇಡಿ, ಸುಮ್ಮನೆ ಕುತ್ಕೊಳ್ಳಿ. ನಾನು ಸುಮ್ಮನೆ ಕೂತ್ಕೊಂಡೇ ಇದ್ದೀನಲ್ವೇನೆ? ಹೌದಾ? ಹಾಗಾದ್ರೆ ಗೆಜ್ಜೆ ಕಟ್ಕೊಂಡು ಕುಣೀರಿ. ಏನಂತೆ? ಗೆಜ್ಜೆ ಕಟ್ಕೊಂಡು ಕುಣೀರಿ ಎಂದೆ. ಗೆಜ್ಜೆ ಇಲ್ಲ ಕಣೆ, ಬೇಕಿದ್ರೆ ಹಂಗೆ ಕುಣಿತೀನಿ. ಬಾರೆ, ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡು.
ಕರ್ಮ. ಬಲ್ಲೆ ಬಲ್ಲೆ. ಪ್ರವೀಣ್, ನಾನು ಮದುವೆ ಅಂತ ಆಗೋದಾದ್ರೆ ಅದು ಪನ್ನಗನ್ನ ಮಾತ್ರ, ಇಲ್ಲಾಂದ್ರೆ ನನಗೆ ಮದುವೆನೇ ಬೇಡ ಅಂತ ಹಠ ಹಿಡ್ಕೊಂಡು ಕೂತ್ಕೊಳ್ತಾನೆ. ಆದ್ರಿಂದ ಪ್ರವೀಣ್ ತಾಯಿ ಈ ಮದುವೆಗೆ ಒಪ್ಕೊಳ್ತಾರೆ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.